ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಒಂದು ಶಾಕಿಂಗ್ ಅಪ್ಡೇಟ್ ಜೊತೆನೆ ಬಂದಿದ್ದೀನಿ ಅಂತ ಹೇಳ್ಬೋದು. ನನಗೆ ಶಾಕ್ ಆಯಿತು. ವಿನ್ನರ್ ಹನುಮಂತು ಅಂತ ಎಲ್ಲರೂ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ರೆ, ಈಗ ಒಂದು ಅಫಿಷಿಯಲ್ ನ್ಯೂಸ್ ಸಿಗ್ತಾ ಇದೆ. ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ನಾನೇ ಅಂದ್ಕೊಳ್ತಾ ಇದ್ದೀನಿ, ದೇವ್ರೇ ಸುಳ್ಳಾಗೇ ಇರಲಿ ಅಂತ. ನೋಡಬೇಕು ಏನಾಗುತ್ತೆ ಏನು ಅಂತ. ಅಪ್ಡೇಟ್ ಏನು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಐಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರ್ತೋಗ್ಬಿಡಿ. ಆವಾಗಲೇ ನಾನು ಮಾಡಿದ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರೋದು ಅಂತ ಹೇಳ್ತಾ, ಇನ್ನು ಡೈರೆಕ್ಟ್ ವಿಚಾರಕ್ಕೆ ಬರೋದಾದ್ರೆ, ಹನುಮಂತ್ ಅವರೇ ಸೀಸನ್ ವಿನ್ನರು ಅಂತ ನಾವಂತೂ ಫಿಕ್ಸ್ ಆಗಿ ಹೋಗ್ಬಿಟ್ಟಿದ್ವಿ. ಬಟ್ ನಿನ್ನೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಟೀಮ್ ಒಳಗಡೆ ಬಂದಾದ್ಮೇಲೆ, ಹನುಮಂತ್ ಅವ್ರನ್ನ ಸೆಲೆಕ್ಟ್ ಮಾಡಿದಾದ್ಮೇಲೆ ತುಂಬ ಕ್ಯೂರಿಯಾಸಿಟಿ ಅಂತೂ ಜನಗಳಿಗೆ ಬರ್ತಾ ಇದೆ. ಯಾಕಂದರೆ ಇದರಿಂದ ಸೋಲಿ ದಿನ ಬೇರೆಯವ್ರಿಗೆ ಟ್ರೋಫಿ ಕೊಡೋದಕ್ಕೆ ಬಿಗ್ ಬಾಸ್ ಅವರು ಮಾಡ್ತಿರೋ ಗಿಮಿಕ್ ಅಂತ ಎಲ್ಲರಿಗೂ ಅನ್ನಿಸ್ತಾ ಇದೆ. ಇನ್ಫ್ಯಾಕ್ಟ್ ನನಗೂ ಕೂಡ ನಿನ್ನೆ ಸೆಂಟರ್ ಆಫ್ ಡೌಟ್ ಬಂದಿತ್ತು. ಬಟ್ ಮೇ ಬಿ ಇರ್ಬೋದೇನೋ, ವಿನ್ನರು ಆಗ್ಬೋದೇನೋ, ಇನ್ನೊಂದು ಆಫರು ಬರ್ಬೋದೇನೋ. ಯಾಕಂದರೆ ಈತ ಚೆನ್ನಾಗಿ ಮಾತಾಡ್ತಾರೆ. ಆಚೆ ಇರೋ ಅಂದರೆ ಆಪೋಸಿಟ್ ಇರೋ ವ್ಯಕ್ತಿನ ಒಂದೇ ವರ್ಡಲ್ಲಿ ಬಾಯಿ ಮುಚ್ಚಿಸೋಂಥ ಕೇಪಬಿಲಿಟಿ ಇದೆ. ಅದಕ್ಕೆ ಸೆಲೆಕ್ಟ್ ಮಾಡಿರ್ಬೋದೇನೋ ಟಿ ಆರ್ ಪಿಗೋಸ್ಕರ ಬಾಯ್ಸ್ ವರ್ಸಸ್ ಗರ್ಲ್ಸ್ಗೆ ಅಂತ ಅಂದ್ಕೊಂಡೆ. ಬಟ್ ಈಗ ಆಚೆ ಬರ್ತಿರೋ ನ್ಯೂಸು ಮತ್ತು ನಾನು ನಿನ್ನೆ ಅಂದ್ಕೊಂಡಿದ್ದು ಎರಡೂ ಕೂಡ ಸಿಂಕ್ ಆಗ್ತಾ ಇದೆ. ಹನುಮಂತಪ್ಪ ಅವರು ವಿನ್ ಆಗೋದು ಸಿಕ್ಕಾಪಟ್ಟೆ ಡೌಟು ಅಂತ ಕೂಡ ಕೇಳಿ ಬರ್ತಾ ಇದೆ. ಜಸ್ಟ್ ವೋಟಿಂಗ್ ರಿಸಲ್ಟ್ಸ್ನ ಕನ್ಸಿಡರ್ ಮಾಡಲ್ಲ ಅನ್ನೋದು ನಿನ್ನೆ ನಮಗೆ ಭವ್ಯವ್ರ ಎಲಿಮಿನೇಷನ್ ಆದಾಗೇ ಗೊತ್ತಾಯಿತು. ಯಾಕಂದರೆ ವೋಟಿಂಗ್ ರಿಸಲ್ಟ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ಭವ್ಯ ಅವ್ರಿಗೆ ಅನ್ಅಫಿಷಿಯಲಿ ಕೂಡ ಮಂಜು ಅವರಿಗಿಂತೂ ಜಾಸ್ತಿ ವೋಟಿಂಗ್ ಬಿದ್ದಿತ್ತು. ಫೋರ್ತ್ ಆರ್ ಥರ್ಡ್ ಪೊಸಿಷನಲ್ಲಿ ಇದ್ದಿದ್ದು ಭವ್ಯ ಗೌಡ ಸಿಕ್ಸ್ತ್ ಪೊಸಿಷನಲ್ಲಿ ಬಂದು ಎಲಿಮಿನೇಟ್ ಆಗ್ತಾರೆ. ಅದೇ ಒಂದು ಪ್ರೂಫು ಮತ್ತು ಅದೇ ಒಂದು ಕ್ಲೂ ಆಡಿಯನ್ಸ್ಗೆ. ಜಸ್ಟ್ ವೋಟಿಂಗ್ ರಿಸಲ್ಟ್ಸ್ನ ಕನ್ಸಿಡರ್ ಮಾಡಿ ನಾವು ಎಲಿಮಿನೇಟ್ ಮಾಡಲ್ಲ ಅಂತ ಹೇಳೋದಕ್ಕೆ. ಅದು ನನಗೆ ನೆನ್ನೆನೇ ಸಿಕ್ಕಾಪಟ್ಟೆ ಬೇಜಾರಾಗಿತ್ತು. ಬಟ್ ಇವತ್ತಿನ್ನೊಂದು ಬೇಜಾರು ವಿಚಾರ ಅಂದರೆ, ಆರ್ಡರ್ ವೈಸ್ ಎಲಿಮಿನೇಟ್ ಆಗ್ತಿರೋದು ಕೂಡ ನನಗೆ ಸಿಕ್ಕಾಪಟ್ಟೆ ಬೇಜಾರು ಅನ್ನಿಸ್ತಾ ಇದೆ. ಫಿಫ್ತ್ ಪೊಸಿಷನಲ್ಲಿ ಆ್ಯಸ್ ಇಟ್ ಈಸ್ ನಾವು ಹಿಂಗೆ ಎಕ್ಸ್ಪೆಕ್ಟ್ ಮಾಡಿದ್ವೋ ಅದೇ ಥರ ಆಯಿತು. ರಜತ್ ಅವರು ಆಚೆ ಬಂದರು. ಬಟ್ ಡೆಫಿನೆಟ್ಲಿ ರಜತ್ ಅವರು ಹಿ ವಾಸ್ ಡಿಸರ್ವಿಂಗ್ ರಿಯಲಿ ಲಿಟಲ್ ಮೋರ್ ಅಂತ ಅನಿಸು. ರನ್ನರ್ ಅಪ್ ಅಂತ ಕೊಟ್ಟಿದ್ರು ಕೂಡ ನನಗೆ ಬೇಜಾರಾಗ್ತಾ ಇರಲಿಲ್ಲ. ಯಾಕಂದರೆ ಅವರಿಂದನೇ ಜಾಸ್ತಿ ಬಿಗ್ ಬಾಸ್ಗೆ ಕಾಂಟ್ರಿಬ್ಯೂಷನ್ ಬಂದಿರೋದು ಅಂತ ನನಗೆ ಅನಿಸುತ್ತೆ. ಎಲ್ಲೋ ಒಂದು ಮುಗ್ದು ಮಲಗೋಗಿರೋ ಬಿಗ್ ಬಾಸ್ನ ಎದ್ದು ಹೊಡೆದು ಎಬ್ಬರಿಸಿದ್ದೇನೆ ರಜತ್ ಅವರು. ಅಂಥ ರಜತ್ ಅವರು ಈಗ ಫಿಫ್ತ್ ಪೊಸಿಷನಲ್ಲಿ ಬರ್ತಾ ಇದ್ದಾರೆ ಅನ್ನೋದು ಸ್ವಲ್ಪ ಬೇಜಾರಾಯಿತು. ಬಟ್ ಅದೇ ಒಂದು ಸತ್ಯ. ಈಗ ಇನ್ನೊಂದು ಅದಕ್ಕೆ ಹ್ಯಾಡ್ ಆನ್ ಒಂದು ಶಾಕಿಂಗ್ ಅಂದರೆ, ತ್ರಿವಿಕ್ರಮ್ ಎಲಿಮಿನೇಷನ್ ಅಂತೆ. ತ್ರಿವಿಕ್ರಮ್ ಅವರು ಫೋರ್ತ್ ಪೊಸಿಷನಲ್ಲಿ ಆಚೆ ಬಂದಿದ್ದಾರೆ. ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ಮೋಸ್ಟ್ ಆಫ್ ದ ಅಫಿಷಿಯಲ್ ಸೈಟ್ಸಲ್ಲೇ ಇದು ತ್ರಿವಿಕ್ರಮ್ ಆಚೆ ಬರ್ಬೋದು ಅಂತ ಹಾಕಿರೋದು. ಬರೋ ಚಾನ್ಸಸ್ ಕೂಡ ಜಾಸ್ತಿ ಇದೆ ಅಂತೆ. ಮತ್ತು ಥರ್ಡ್ ಪೊಸಿಷನಲ್ಲಿ ನಿಮ್ಮೆಲ್ಲರಿಗೂ ಗೊತ್ತು, ಒಂದು ಸೂಟ್ ಕೇಸ್ ಆಫರ್ ಮಾಡ್ತಾರೆ. 25 ಲ್ಯಾಕ್ ಆಫರ್ ಮಾಡ್ತಾರಾ ಇಲ್ಲ 10 ಲ್ಯಾಕ್ ಆಫರ್ ಮಾಡ್ತಾರಾ ಗೊತ್ತಿಲ್ಲ. ಆ ಸೂಟ್ ಕೇಸು 3 ಜನ ಯಾರಿರ್ತಾರೆ ಅವರೇನೆ ಒಂದು ಇನಿಷಿಯೇಟಿವ್ ತೊಗೊಂಡು ಆ ಸೂಟ್ ಕೇಸ್ನ ತೊಗೊಂಡು ಆಚೆ ಬರ್ಬೋದು. ಆಗ ವಿನ್ನಿಂಗ್ ಅಮೌಂಟಲ್ಲಿ ಅಷ್ಟು ಮೈನಸ್ ಆಗುತ್ತೆ. ಯಾರು ವಿನ್ನರ್ ಆಗಿರ್ತಾರೋ ಅವರಿಗೆ ಇನ್ನು ಮಿಕ್ಕಿದ ಅಮೌಂಟು ಸಿಗುತ್ತೆ. ಈ ಒಂದು ಪ್ರೊಸೀಜರು ನಮ್ಮೆಲ್ಲರಿಗೂ ಗೊತ್ತು. ಪ್ರತಿ ಸಲನೂ ಇದಾಗುತ್ತೆ ಅಂತ. ಇಲ್ಲಿ 3ನೇ ಪೊಸಿಷನಲ್ಲಿ ಹನುಮಂತಪ್ಪ ಅವರು ಸೂಟ್ ಕೇಸ್ ತೊಗೊಂಡು ಅಲ್ಲಿಂದ ಆಚೆ ಬಂದಿದ್ದಾರೆ ಅನ್ನೋ ನ್ಯೂಸ್ ಅಂತೂ ಸಿಕ್ಕಾಪಟ್ಟೆ ಹರಿದಾಡ್ತಾ ಇದೆ. ನಿಜವಾಗ್ಲೂ ತೊಗೊಂಡ್ರಾ ಹನುಮಂತಪ್ಪ ಅವರು ಅನ್ನೋದೇ ನನಗೆ ಕ್ವೆಶ್ಚನ್ ಮಾರ್ಕು. ಯಾಕಂದರೆ ಒಳಗಡೆ ಆಚೆಯಿಂದ ಯಾರು ಒಳಗಡೆ ಹೋಗ್ತಾರೋ ಅವರೆಲ್ಲರೂ ಡೆಫಿನೆಟ್ಲಿ ಹನುಮಂತವ್ರಿಗೆ ಎಷ್ಟು ಬೇಕೋ ಅಷ್ಟು ಕ್ಲೂ ಕೊಟ್ಟಿದ್ದಾರೆ. ನೀನೇ ವಿನ್ನರು ಅಂತ. ಇನ್ಫ್ಯಾಕ್ಟ್ ಮಂಜನ ಕೂಡ ಸೋಫಾ ಮೇಲೆ ಕೂರಿಸಿ ಮಾತಾಡಿದ್ದಾರೆ. ಮಚ್ಚ ನಿನಗೆ ಫಸ್ಟ್ ಪ್ಲೇಸು ಬಿಟ್ಬಿಡು, ಇನ್ನು ಬೇರೆಯವ್ರು ಯಾರ್ಯಾರಿದ್ದಾರೆ, ಯಾರ್ಯಾರು ಬರ್ಬೋದು ಟಾಪ್ 3ಗೆ ಅಂತ ಕೂಡ ಮಂಜಣ್ಣ ಡಿಸ್ಕಸ್ ಮಾಡಿದ್ದಾರೆ. ಸೊ ಇಷ್ಟೆಲ್ಲ ಡಿಸ್ಕಷನ್ ಆದಮೇಲೆ ಹನುಮಂತಪ್ಪ ಯಾಕೆ ಆ ಸೂಟ್ ಕೇಸ್ನ ತೊಗೊಳ್ತಾರೆ ಅನ್ನೋದೇ ನನಗೆ ಕ್ವಶನ್ ಮಾರ್ಕು. ತೊಗೊಳ್ಬಾರ್ದು ಗುರು, ಯಾಕಂದರೆ ವಿನ್ನರ್ ಅಮೌಂಟ್ನ ಎತ್ಕೊಂಡು ಬರೋ ಅಂಥವ್ರು. ಬಟ್ ಈಗ ಆ ಸೂಟ್ ಕೇಸ್ಗೆ ಬಲಿಯಾಗ್ತಾರಾ ಅನ್ನೋದೇ ನನಗೆ ಸಿಕ್ಕಾಪಟ್ಟೆ ಅನ್ನಿಸ್ತಾರೋ. ಅದು ಹನುಮಂತಪ್ಪ ಚಾನ್ಸೇ ಇಲ್ಲ ಅನಿಸುತ್ತೆ. ಇದೆಲ್ಲ ನ್ಯೂಸಾ ಇಲ್ಲಾಂದರೆ ಅದು ನಿಜವಾಗ್ಲೂ ಆಗಿರೋದಾ ಅಂತ ಅನಿಸುತ್ತೆ. ಬಟ್ ಈಗ ಮೋಸ್ಟ್ ಆಫ್ ದ ಕಡೆಯಿಂದ ನ್ಯೂಸ್ ಬರ್ತಾ ಇರೋದು, ಹನುಮಂತಪ್ಪ ಅವರು ರನ್ನರ್ ಅಪ್ಪು ಆಗಿಲ್ಲ, ವಿನ್ನರು ಕೂಡ ಆಗಿಲ್ಲ. ಥರ್ಡ್ ಪೊಸಿಷನಲ್ಲಿ ಸೂಟ್ ಕೇಸ್ ತೊಗೊಂಡು ಆಚೆ ಬಂದಿದ್ದಾರೆ ಅನ್ನೋದು. ಇನ್ನು ಸೆಕೆಂಡ್ ಪೊಸಿಷನ್ನು ಮತ್ತು ಫಸ್ಟ್ ಪೊಸಿಷನ್ನು ಮಂಜಣ್ಣ ಮತ್ತು ಮೋಕ್ಷಿತ್ ಅವ್ರು ಇರ್ತಾರಂತೆ. ಇಲ್ಲಿ ಇನ್ನೊಂದು ಟ್ವಿಸ್ಟ್ ಏನಪ್ಪ ಅಂದರೆ, ಐದರ್ ತ್ರಿವಿಕ್ರಮ್ ಫೋರ್ತ್ ಪೊಸಿಷನ್ ಇರ್ತಾರೆ, ಇಲ್ಲಾಂದರೆ ಮಂಜಣ್ಣ ಫೋರ್ತ್ ಪೊಸಿಷನಲ್ಲಿ ಇರ್ತಾರೆ. ತ್ರಿವಿಕ್ರಮ್ ಮತ್ತು ಮೋಕ್ಷಿತ ಲೆಫ್ಟ್ ಆ್ಯಂಡ್ ರೈಟ್ ಇರ್ತಾರೆ. ರನ್ನರ್ ಅಪ್ಪು ಮತ್ತು ವಿನ್ನರು ಈ ಎರಡು ಪೊಸಿಷನಲ್ಲಿ ಇವರಿಬ್ಬರು ಇರ್ತಾರೆ ಅನ್ನೋದು. ಐದರ್ ಜೋಡಿಗಳು ತ್ರಿವಿಕ್ರಮ್ ಮತ್ತು ಮೋಕ್ಷಿತ ಇರ್ತಾರೆ, ಇಲ್ಲಾಂದರೆ ಅಣ್ಣ ತಂಗಿಯಾದ ಮಂಜಣ್ಣ ಮತ್ತು ಮೋಕ್ಷಿತ್ ಅವ್ರು ಇರ್ತಾರೆ ಲೆಫ್ಟ್ ಆ್ಯಂಡ್ ರೈಟಲ್ಲಿ. ನನಗೆ ಅನಿಸೋ ಪ್ರಕಾರ ಅಣ್ಣ ತಂಗಿನೇ ಇಟ್ಕೊಳ್ಳೋದು ಜಾಸ್ತಿ ಚಾನ್ಸಸ್ ಇದೆ. ಯಾಕಂದರೆ ನಾವೇ ನೋಡಿದ್ದೀವಿ ಮಂಜು ಅವರಿಗೆ ಎಷ್ಟು ಹೈಪ್ ಕೊಡ್ತಾಯಿದ್ರು. ಪ್ರತಿಯೊಂದು ವಾರನೂ ಕೂಡ ಮಂಜುನ ತಿದ್ದಕ್ಕೆ ಎಷ್ಟು ಪ್ರಯತ್ನ ಪಟ್ಟಿರೋರು ಅಂತ. ಹಂಗಂತ ಮಂಜಣ್ಣ ನಾಟ್ ಡಿಸರ್ವಿಂಗ್ ಫಾರ್ ವಿನ್ನಿಂಗ್ ಅಂತ ಅಂದರೆ ಖಂಡಿತ ಇಲ್ಲ. ಮಂಜಣ್ಣ ಕೂಡ ಡಿಸರ್ವಿಂಗು, ಈಕ್ವಲಿ ಮೋಕ್ಷಿತ ಕೂಡ ಡಿಸರ್ವಿಂಗೆ, ತ್ರಿವಿಕ್ರಮ್ ಕೂಡ ಡಿಸರ್ವಿಂಗೆ.
ಬಟ್ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ದಂಗೆ ವೋಟಿಂಗ್ ರಿಸಲ್ಟ್ಸ್ ಇದ್ದಂಗೆ ಆಚೆ ಕಡೆ ಸಪೋರ್ಟ್‌ನ ಕನ್ಸಿಡರ್ ಮಾಡಿ ನೋಡಿದಾಗ ಡೆಫಿನೆಟ್ಲಿ ತ್ರಿವಿಕ್ರಮ್ ರನ್ನರ್ ಅಪ್ ಆಗಬೇಕು ಅಂತಾನೆ ನನಗನ್ಸೋದು. ವಿನ್ನರ್ ಆದ್ರೂ ಪರವಾಗಿಲ್ಲ, ರನ್ನರ್ ಆದ್ರೂ ಪರವಾಗಿಲ್ಲ. ಹನುಮಂತ್ ಅವರು ಅಷ್ಟೇನೆ ಅಟ್‌ಲೀಸ್ಟ್ ರನ್ನರ್ ಅಪ್ ಆಗಬೇಕು ಗುರು. ಸೂಟ್‌ಕೇಸ್ ಮಾತ್ರ ತಗೊಂಡೋಗಿ ಅವ್ರನ್ನ ಇಷ್ಟಪಡೋ ಅಭಿಮಾನಿಗಳನ್ನಂತೂ ಬೇಜಾರು ಮಾಡಬಾರ್ದು ಹನುಮಂತಪ್ಪ ಅವರು. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಮೋಸ್ಟ್‌ಲಿ ಎಲ್ಲ ಕಡೆನೂ ಯಾರ್ಯಾರು ಆಚೆ ಬಂದಿದ್ದಾರೆ, 4th ಪೊಸಿಷನ್‌ಗೆ ಅಟ್‌ಲೀಸ್ಟ್ ಯಾರ್ಯಾರು ಆಚೆ ಬಂದಿದ್ದಾರೆ ಅನ್ನೋದಂತೂ ಗೊತ್ತಾಗುತ್ತೆ. ತ್ರಿವಿಕ್ರಮ್ 4th ಪೊಸಿಷನಲ್ಲಿ ಆಚೆ ಬಂದಿದ್ದಾರೆ ಅನ್ನೋದೇ ನಿಜ. ಆದರೆ ನನಗೂ ಕೂಡ ಸೀರಿಯಸ್ಲಿ ಡಿಸಪಾಯಿಂಟ್ ಆಗುತ್ತೆ. ಯಾಕಂದರೆ ಡೇ ಒನ್ನಿಂದ 100% ಎಫರ್ಟ್ ಹಾಕ್ಕೊಂಡು ಟಾಸ್ಕಲ್ಲಾಗಲಿ ಒಂದು ಫ್ರೆಂಡ್ಶಿಪ್ನ ಎಲ್ಲೂ ಬಿಟ್ಕೊಡದೆ ಅವ್ರ ಗೇಮ್ ಅಂತಲೂ ನೋಡದೆ ಪಕ್ಕದಲ್ಲಿರೋರಿಗೆ 100% ಒಂದು ನಿಸ್ವಾರ್ಥತನದಿಂದ ಗೈಡ್ ಮಾಡಿಕೊಂಡು ಇಲ್ಲಿವರೆಗೂ ಕರ್ಕೊಂಡು ಬಂದಿರೋರಿಗೆ 4th ಪೊಸಿಷನ್ ಅಂದರೆ ಡೆಫಿನೆಟ್ಲಿ ಡಿಸಪಾಯಿಂಟ್ ಆಗುತ್ತೆ. ಯಾವ ಬೇಸ್ ಮೇಲೆ ಗುರು ಅದನ್ನು ಕೊಟ್ಟರು ಅಂತ ಅನಿಸುತ್ತೆ. ಅಟ್ಲೀಸ್ಟ್ ಹನುಮಂತಪ್ಪ ಅವರಿಗೆ ಬಾಯ್ಸ್ ವರ್ಸಸ್ ಶೋ ಆದರೂ ಸಿಕ್ತು ಗುರು. ಈ ಕಡೆ ತ್ರಿವಿಕ್ರಮ್ ಬರೀ ಖಾಲಿ ಕೈಯಲ್ಲಿ ಹೋಗ್ತಾರಲ್ಲ ಗುರು 4th ಪೊಸಿಷನಲ್ಲಿ ಅನ್ನೋದೇ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರೋದು. ಇನ್ನು ಹನುಮಂತಪ್ಪ ನನಗೆ ಅಂದ್ಕೊಂಡಿರೋ ಪ್ರಕಾರ ಬ್ರೀಫ್ ಕೇಸ್ ತೊಗೊಂಡು ಬಂದಿರ್ತಾರೆ ಅನ್ನೋದು 100% ಡೌಟು. ಮೋಕ್ಷಿತಾ ಬಂದಿರಬಹುದೇನೋ, ಬಟ್ ಸ್ವಾಭಿಮಾನಿ ಮೋಕ್ಷಿತಾ ಗುರು ಅವ್ರು ಹೆಂಗೆ ಸೂಟ್ ಕೇಸ್ ಎತ್ಕೊಂಡು ಬರ್ತಾರೆ ಬಿಡಿ, ಚಾನ್ಸೇ ಇಲ್ಲ. ಅವರು ಎತ್ಕೊಂಡು ಬಂದಿರಲ್ಲ ಅಂತ ಅನಿಸುತ್ತೆ. ಬಟ್ ಇದೇನಾದರೂ 4th ಪೊಸಿಷನಲ್ಲಿ ತ್ರಿವಿಕ್ರಮ್ ಇದ್ದು 3rd ಪೊಸಿಷನಲ್ಲಿ ಬ್ರೀಫ್ ಕೇಸ್ ಎತ್ಕೊಂಡು ಹನುಮಂತ್ ಅವ್ರು ಆಚೆ ಬಂದಿದ್ದಾರೆ ಅಂದರೆ ಡೆಫಿನೆಟ್ಲಿ ವಿನ್ ಆಗೋದು ಮಾತ್ರ ಮಂಜಣ್ಣನೇ. ಇಲ್ಲಾಂದರೆ ಲೇಡಿ ವಿನ್ನರ್‌ನೂ ಕೂಡ ಆಗ್ಬೋದು. ಮೋಸ್ಟ್ಲಿ ಕನ್ನಡ ಬಿಗ್ ಬಾಸಲ್ಲೇ ಅನಿಸುತ್ತೆ ಇಷ್ಟೊಂದು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇರೋದು, ಒಂದು ಯಾರು ಬಿಗ್ ಬಾಸ್ ವಿನ್ನರ್ ಅಂತ ತಿಳ್ಕೊಳ್ಳೋದಕ್ಕೆ. ಯಾಕಂದರೆ ತೆಲುಗು ಬಿಗ್ ಬಾಸಲ್ಲೆಲ್ಲನ ಸಾಟರ್ಡೇನೇ ಗೊತ್ತಾಗ್ಬಿಡುತ್ತೆ ಯಾರು ವಿನ್ನರ್ ಆದರು ಅಂತ. ಬಟ್ ಕನ್ನಡ ಬಿಗ್ ಬಾಸಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಶೋ ಸ್ಟಾರ್ಟ್ ಆಗುತ್ತೆ. ಶೋ ಸ್ಟಾರ್ಟ್ ಆದರೂ ಕೂಡ ನಮ್ಗೆ ಯಾರಿಗೂ ಗೊತ್ತಾಗಿರಲ್ಲ ಯಾರು ಇವರು ವಿನ್ನರು ಅಂತ. ಅಷ್ಟು ಸೀಕ್ರೆಟಾಗಿ ಮೇಂಟೈನ್ ಮಾಡ್ತಾರೆ. ಅದೊಂದು ಸ್ವಲ್ಪ ಖುಷಿ ಆಗುತ್ತೆ. ನಿಮ್ಮ ಪ್ರಕಾರ ಯಾರು ವಿನ್ ಆದರೆ ಚೆನ್ನಾಗಿರುತ್ತೆ ಬಿಗ್ ಬಾಸ್ ಟ್ರೋಫಿನ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಗೆ ಅನ್ಸುತ್ತಾ ಹನುಮಂತ್ ಅವರು ಬ್ರೀಫ್ ಕೇಸ್ ತೊಗೊಂಡು ಬಂದಿರ್ತಾರೆ ಅಂತ? ಯಾಕಂದರೆ ಮೋಸ್ಟ್ಲಿ ನನಗನ್ಸೋದು ಯಾವ ಒಂದು ಕಾಂಬಿನೇಷನಲ್ಲಿ ಅವ್ರು ಏನಾದರೂ ತೊಗೊಂಡು ಬಂದಿರಬಹುದು ಅಂದರೆ ಮಂಜಣ್ಣ 4th ಪ್ಲೇಸಿಗೆ ಬಂದರೆ ಮೋಕ್ಷಿತಾ, ತ್ರಿವಿಕ್ರಮು, ಹನುಮಂತು ಈ 3 ಜನನೇ ಇದ್ದಾಗ ಮೋಸ್ಟ್ಲಿ ತ್ರಿವಿಕ್ರಮ್ ವಿನ್ ಆಗಬಹುದೇನೋ ಅನ್ನೋ ಒಂದು ಕ್ಯಾಲ್ಕುಲೇಷನಲ್ಲಿ ತೊಗೊಂಡು ಬಂದಿರಬಹುದು ಹನುಮಂತಪ್ಪ ಅವರು ಸೂಟ್ ಕೇಸ್ನ. ಇನ್ಫ್ಯಾಕ್ಟ್ ಅಲ್ಲೇನಾದರೂ ಮಂಜಣ್ಣ, ಮೋಕ್ಷಿತಾ ಮತ್ತು ಹನುಮಂತಣ್ಣ ಇದ್ದರೆ ಡೆಫಿನೆಟ್ಲಿ ಅವ್ರು ಸೂಟ್ ಕೇಸ್ ಅಂತೂ ತೊಗೊಂಡು ಬಂದಿರಲ್ಲ. ತ್ರಿವಿಕ್ರಮ್ ಯಾರು ಹನುಮಂತ್ ಅವ್ರು ವಿನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. 4th ಪೊಸಿಷನಲ್ಲಿ ಮಂಜಣ್ಣ ಏನಾದರೂ ಆಚೆ ಬಂದು ಹನುಮಂತ್ ಅವ್ರು ಸೂಟ್ ಕೇಸ್ ತಗೊಂಡ್ರು ಅಂದರೆ ಟ್ರೋಫಿ ಮಾತ್ರ ಡೆಫಿನೆಟ್ಲಿ ತ್ರಿವಿಕ್ರಮ್ಗೆನೆ. ಲೇಡಿ ವಿನ್ನರ್ನ ಮಾಡ್ಬೋದು ಮೋಕ್ಷಿತ್ ಅವರು 4th ಪೊಸಿಷನಲ್ಲಿ ಎಲಿಮಿನೇಟ್ ಆಗೋ ಚಾನ್ಸಸ್ ತುಂಬ ಕಡಿಮೆ ಇದೆ. ಯಾಕಂದರೆ ಲಾಸ್ಟ್ ಟೈಮು ನಾವು ಎಲಿಮಿನೇಷನ್ ಮಾಡಿರೋ ಒಂದು ಇದನ್ನು ನಾವು ಅನಲೈಸ್ ಮಾಡ್ಕೊಂಡು ನೋಡಿಕೊಂಡ್ರೆ ಲಾಸ್ಟ್ ಟೈಮು ವಿನಯ್ ಅವ್ರು 4th ಪೊಸಿಷನಲ್ಲಿ ಆಚೆ ಬರ್ತಾರೆ. ನಾವು ಯಾರೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆ್ಯಕ್ಚುಲಿ ವಿನಯ್ ಅವ್ರು ಆಚೆ ಬರ್ತಾರೆ 4th ಪೊಸಿಷನಲ್ಲಿ ಅಂತ. ಸೊ 4th ಪೊಸಿಷನ್ ಏನಿದೆ ಅದು ಆಲ್ಮೋಸ್ಟ್ ಎಲ್ಲ ಡಿಸಿಷನ್ ಒಂಥರ ಡಿಸಿಷನ್ ಮುಂದೆ ಯಾರು ಹೋಗ್ತಾರೆ ಅನ್ನೋದನ್ನ ಡಿಸೈಡ್ ಮಾಡುತ್ತೆ. ಮತ್ತು ಸೂಟ್ ಕೇಸ್ ತೊಗೊಳ್ತಾರಾ ಇಲ್ವಾ ಅನ್ನೋದು, ಯಾರು ವಿನ್ನರು ಅನ್ನೋದನ್ನ ಡಿಸಿಷನ್ಗೆ ನಾವು ಬರಬಹುದು. ಯಾರು ವಿನ್ನರ್ ಅನ್ನೋದನ್ನು ಕೂಡ ಒಂದು ಡಿಸೈಡ್ ಮಾಡುತ್ತೆ ಅಂತ ಹೇಳ್ಬೋದು. ಡೆಫಿನೆಟ್ಲಿ ಮೋಕ್ಷಿತ್ ಅವರಂತೂ ಆ ಸೂಟ್ ಕೇಸ್ ತೊಗೊಂಡು ಬರಲ್ಲ. ಬಟ್ ಇನ್ನು ಮಿಕ್ಕಿದವರು ಮಂಜಣ್ಣ ಕೂಡ ಬರಲ್ಲ. ಇಲ್ಲಿ ಹನುಮಂತ್ ಅವರು ಸೂಟ್ ಕೇಸ್ ತೊಗೊಂಡು ಬರ್ತಾರಾ ಇಲ್ವಾ ಅನ್ನೋದು ಯಾರು ವಿನ್ನರು ಅನ್ನೋದನ್ನ ಡಿಸೈಡ್ ಮಾಡುತ್ತೆ. ನಿಮ್ಗೆ ಏನನ್ಸುತ್ತೆ? ಸೂಟ್ ಕೇಸ್ ತೊಗೊಂಡು ಬರ್ತಾರಾ? ಯಾರು ವಿನ್ನರ್ ಆಗಬೇಕು? ಯಾರು ವಿನ್ನರ್ ಆಗ್ತಾರೆ? ಬಿಗ್ ಬಾಸ್ ಅವರ ಈ ಪೊಲಿಟಿಕ್ಸ್ ನಿಮ್ಮೆಲ್ಲರಿಗೂ ಹೆಂಗೆ ಅನ್ನಿಸ್ತು ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.